ನೀವು ನೋಡಿದ್ರೆ ರಾಜಕೀಯದಲ್ಲಿ 30 ವರ್ಷಗಳಿಂದ ಸುದೀರ್ಘವಾಗಿದ್ದೀರಾ. ನಿಮಗೇನು ದೊಡ್ಡ ಮಟ್ಟದ ಏನು ಜವಾಬ್ದಾರಿ ಏನು ಸಿಕ್ಕಿಲ್ಲ, ಅಧಿಕಾರ ಏನು ಸಿಕ್ಕಿಲ್ಲ. ನಿಮಗೆ ಸಂಘಟನೆ ಮಾಡುವ ಜವಾಬ್ದಾರಿ ಸಿಕ್ತೇ ಬಿಟ್ಟರೆ ಯಾವತ್ತೂ ಅಧಿಕಾರ ಸಿಕ್ಕಿಲ್ಲ. ಆಗಲಿ ದೊಡ್ಡವರು ಗಳಿಸಿದ ಆಸ್ತಿ ದೊಡ್ಡ ಮಟ್ಟದಲ್ಲಿತ್ತು ಖರ್ಚು ಮಾಡ್ತಿದ್ದೀರಾ. ಅದನ್ನು ಉಳಿಸಿ ಯಾರಾದರೂ ಏನು ಅಂದ್ಕೊತಾರೆ ಅಂದರೆ, ನಾನು 10 ಎಕರೆ ಮಾಡಿದ್ದೀನಿ ಅಂದರೆ ನನ್ನ ಮಗ 20 ಎಕರೆ ದುಡಿಬೇಕು ಅಂದ್ಕೊತಾರೆ. ಈಗ ನಿಮ್ಮ ಅಪ್ಪವರು ಭಾಳಷ್ಟು ಜಮೀನ್ದಾರರು, ನೀವು ಆ ಜಮೀನನ್ನು ಕಳ್ಕೊಂಡಿದ್ದೀರಾ ಅನ್ನೋ ಮಾತು ಕೂಡ ಕೇಳಿಬರ್ತಿದ್ದಾವೆ. ಇದು ನಿಜನಾ? ಸರ್, ಈಗ ನನ್ನ ದೃಷ್ಟಿಯಲ್ಲಿ ಆಸ್ತಿಗಿಂತ ಜನರನ್ನ ಒಂದು ಆಸ್ತಿ ಮಾಡ್ಕೋಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಬಂದಂಥವ್ನು ನಾನು. ಈಗ ನಾನು 2 ಬಾರಿ ಪುರಸಭೆ ಸದಸ್ಯನಾಗಿದ್ದೆ. ಟೋಟಲ್ 4 ಬಾರಿ ಪುರಸಭೆ ಸದಸ್ಯನಾಗಿದ್ದೆ. ಓಕೆ. ಇಲ್ಲಿ ಅಥಣಿಯಲ್ಲಿ ನಾನು ಮನಸ್ಸು ಮಾಡಿದ್ರಲ್ಲಿ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಯಾವುದೇ ರೀತಿ ಒಂದು ಶುದ್ಧ ಕೈ ಇಟ್ಕೊಂಡು ನಾನು 4 ಬಾರಿನೂ ಆಡಳಿತವನ್ನು ನಡೆಸಿರುವಂಥದ್ದು. ಜೊತೆಗೆ ನಮ್ಮ ಕುಟುಂಬದಿಂದ ಬಂದಂಥ ಆಸ್ತಿಯನ್ನು ನಾನು ಕೆಲವೊಂದು ಸಾರಿ ಮಾರಿ ನಾನು ಈ ಸಂಘಟನೆಗಳಿಗೆ, ನಮ್ಮ ರಾಜಕೀಯಕ್ಕೆ ನಾನು ಕೆಲಸ ಮಾಡಿದ್ದೀನಿ.